ಮೈಕ್ರೋ ಫೈನಾನ್ಸ್ ಅವರ ಕಿರುಕುಳ ಮತ್ತೆ ಮುಂದುವರಿತಾ ಇದೆ. ಅತ್ತೆ ಸಾಲ ಪಡೆದಿದ್ದಕ್ಕೆ ಇಲ್ಲಿ ಸೊಸೆ ಮತ್ತೆ ಮೊಮ್ಮಗಳಿಗೆ ಕಿರುಕುಳ ನೀಡಲಾಗ್ತಾ ಇದೆ. ಕಾರ್ಖಾನೆ ತೋರಿಸುವಂತೆ ಬಾಲಕಿಯನ್ನು ಕರೆದುಕೊಂಡು ಹೋಗಿದ್ದಾರೆ ಸಿಬ್ಬಂದಿಯವರು. ಸಾಲ ಪಡೆದಿದ್ದು ಯಾರು? ಅತ್ತೆ. ಬಟ್ ಇಲ್ಲಿ ಸಂಕಷ್ಟ, ಕಿರುಕುಳ ನೀಡ್ತಾ ಇರೋದು ಸೊಸೆ ಮತ್ತೆ ಮೊಮ್ಮಗಳಿಗೆ. ಅಜ್ಜಿ ಮಂಗಳಮ್ಮ ಬಗ್ಗೆ ಫೈನಾನ್ಸ್ ಸಿಬ್ಬಂದಿಯವರು ವಿಚಾರಣೆ ಮಾಡ್ತಾರೆ, ಅಂದರೆ ವಿಚಾರಿಸ್ತಾರೆ. ಅದಾದ ಬಳಿಕ ಮೊಮ್ಮಗಳನ್ನು ಮನೆ ಬಳಿ ಬಿಟ್ಟು ಸಿಬ್ಬಂದಿಯವರು ಹೋಗಿರ್ತಾರೆ. ಅಂದರೆ ಅಜ್ಜಿ ಎಲ್ಲಿರ್ತಾರೆ ಅಲ್ಲಿ ಕರ್ಕೊಂಡು ಹೋಗಿರುವಂಥದ್ದು ಈ ಒಂದು ಘಟನೆ. ಸೊ ಮಳವಳ್ಳಿ ತಾಲೂಕಿನ ಪುರಿಗಾಲಿ ಗ್ರಾಮದಲ್ಲಿ ಆಗಿರುವಂಥ ಘಟನೆ. ಮಗಳನ್ನು ಕರೆದುಕೊಂಡು ಹೋಗಿದ್ದಕ್ಕೆ ಈಗ ತಂದೆ ಆರೋಪವನ್ನು ಮಾಡಿದ್ದಾರೆ. ನನ್ನ ಮಗಳನ್ನು ಯಾರು ಕರ್ಕೊಂಡು ಹೋದರು ಅಂತೇಳಿ. ಈಗ ಮನೆಯಲ್ಲಿ ಅಜ್ಜಿ ಇರಲಿಲ್ಲ. ಆವಾಗ ಏನು ಮಾಡ್ತಾರೆ, ಸಿಬ್ಬಂದಿಯವರು ಬರ್ತಾರೆ. ಮನೆಯಲ್ಲಿ ಯಾರು ಇಲ್ಲದೆ ಇರುವಂಥ ಟೈಮಲ್ಲಿ ಮೊಮ್ಮಗಳು ಇರ್ತಾಳೆ. ಮೊಮ್ಮಗಳಿಗೆ ಕೇಳ್ತಾರೆ, ಎಲ್ಲಿ ನಿಮ್ಮ ಅಜ್ಜಿ ಅಂತ. ಅಜ್ಜಿ ಯಾವುದೋ ಬೇರೆ ಕೆಲಸಕ್ಕೆ ಹೋಗಿದ್ದಾರೆ, ಅದು ಎಲ್ಲಿ ಅಂತ ಕರ್ಕೊಂಡು ಹೋಗಿದ್ದಾರೆ, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಸೊ ಬಾಲಕಿಯನ್ನು ಮನೆ ಬಳಿ ಬಿಟ್ಟು ಹೋಗಿದ್ದಾರೆ ಅಂತ ಈ ರೀತಿಯ ಚರ್ಚೆಗಳು ಆಗ್ತಾ ಇದೆ. ಸೊ ಮೈಸೂರಿನ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯಿಂದ ಈ ರೀತಿಯ ಆರೋಪ. ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ಜಾಲಹಳ್ಳಿ ಗ್ರಾಮದ ಮಂಗಳಮ್ಮ ಅವರು ಸಾಲ ಪಡೆದಿರ್ತಾರೆ. ಖಾಸಗಿ ಫೈನಾನ್ಸಿಂದ 30,000 ರೂಪಾಯಿ ಸಾಲ. ಬಟ್ ವಾಪಸ್ ಕೇಳುವಂಥ ಸಂದರ್ಭದಲ್ಲಿ ಮಂಗಳಮ್ಮ ಅವರು ಮನೆಯಲ್ಲಿ ಇರೋದಿಲ್ಲ, ಹೊರಗಡೆ ಕೆಲಸಕ್ಕೆ ಹೋಗಿರ್ತಾರೆ. ಆ ಸಮಯದಲ್ಲಿ ಮೊಮ್ಮಗಳಿರ್ತಾಳೆ. ಆ ಮೊಮ್ಮಗಳನ್ನು ಎಲ್ಲಿ ಕೆಲಸ ಮಾಡಿರ್ತಾರಲ್ಲ ಅಲ್ಲಿ ಕರ್ಕೊಂಡು ಹೋಗಿರೋದು ಬಿಟ್ಟರೆ ಇನ್ನೇನಿಲ್ಲ. ಬಟ್ ಈಗ ತಂದೆ ಮಾಡ್ತಾರಂಥ ಆರೋಪ, ಸಾಲ ಇಸ್ಕೊಂಡಿದ್ದು ನನ್ನ ತಾಯಿ, ಬಟ್ ನನ್ನ ಮಗಳನ್ನು ಯಾಕೆ ಕರ್ಕೊಂಡು ಹೋಗಿದ್ರು ಅಂತ. ಚೆನ್ನಾಗಿ ಗೊತ್ತಿದೆಯಾ? ಏನಾಯಿತು ಈಗ ನಿನ್ನೆ? ಸಂದರ್ಭದಲ್ಲಿ ಹಿಂಸೆ ಮಾಡಿ ಕರ್ಕೊಂಡು ನಿಮ್ಮ ಅಪ್ಪ ಅಮ್ಮ ಏನು ಅವ್ರು ಕರೆದ ತಕ್ಷಣ ನೀವು ಹೊಂಟೋದಾ? ಇಲ್ಲ, ಕೈ ಹಿಡ್ದು ಕೇಳ್ಕೊ ಹೋದ್ರಾ? ನೀನು ಕಿರಿಸ್ಲಿಲ್ವಾ? ತಲೆ ಹೊಡೆದ್ರಾ? ಜೊತೆಗೆ ಯಾರಿದ್ರು ಮನೇಲಿ? ಅಣ್ಣ ಮತ್ತೆ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಫೋನ್ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಈಗ ಪ್ರಮುಖವಾಗಿ ಇಲ್ಲಿ ಅಜ್ಜಿ ಇರಲಿಲ್ಲ ಅಂಥೇಳಿ ಮೊಮ್ಮಗಳನ್ನು ಅಜ್ಜಿ ಎಲ್ಲಿದ್ದಾಳೋ ಅಲ್ಲಿ ತೋರಿಸಿ ಅಂತ ಕರ್ಕೊಂಡು ಹೋಗಿದ್ರೆ, ಅಥವಾ ಒತ್ತಾಯಪೂರ್ವಕವಾಗಿ ಒಡೆದು ಬಡಿದು ಕರ್ಕೊಂಡು ಹೋಗಿರುವಂಥ ಘಟನೆನ ಇದು? ಸದ್ಯಕ್ಕೆ ಈಗ ಪ್ರಾಥಮಿಕವಾಗಿ ಮಾಹಿತಿ ಬರ್ತಿರುವಂತದ್ದು, ನಿಮ್ಮ ಅಜ್ಜಿ ಎಲ್ಲಿದ್ದಾರೆ ಅವ್ರನ್ನ ಕರ್ಕೊಂಡೋಗಿ ತೋರಿಸಿ ಅನ್ನೋ ರೀತಿಯಲ್ಲಿ ಆ ಬಾಲಕಿಗೆ ಹೇಳಿರುವಂತದ್ದು. ಹಾಗಾಗಿ ಆ ಬಾಲಕಿ ಕರ್ಕೊಂಡೋಗಿ ಏನು ಒಂದು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಿದ್ರು ಅಜ್ಜಿ, ಅಲ್ಲಿ ಕರ್ಕೊಂಡೋಗಿ ತೋರಿಸಿರುವಂತದ್ದು. ಆದ್ರೆ ಈ ರೀತಿಯಾಗಿ ಯಾವುದೇ ರೀತಿಯಾಗಿ ಫೈನಾನ್ಸ್ ಗಳಾಗಿರ್ಬೋದು ಏಕಾಏಕಿ ಮನೆಗೆ ಬಂದು ಅವರ ಮಕ್ಕಳ ಜೊತೆ ಈ ರೀತಿಯಾಗಿ ವರ್ತನೆಗಳನ್ನ ತೋರಿಸುತ್ತಿದ್ದಿಲ್ಲ, ಇದು ಸರಿಯಾದ ಕ್ರಮ ಅಲ್ಲ ಅನ್ನೋದು ಕೂಡ ಅವರ ತಂದೆಯ ವಾದ ಆಗಿರುವಂತದ್ದು. ನನ್ನ ಮಗಳಿಗೆ ಈಗ ಅವ್ರು ಹೇಳ್ತಿರೋದು ಇದು ಒಂದು ರೀತಿಯಲ್ಲಿ ಕಿಡ್ನಾಪ್ ಮಾಡದಂತೆ ಒಂದು ರೀತಿಯಲ್ಲಿ ಪ್ರಕರಣ ಆಗುತ್ತೆ. ಯಾಕೆಂದ್ರೆ ಯಾರಿಗೂ ಕೂಡ ಮಾಹಿತಿಯನ್ನ ಹೇಳಿದೆ, ಯಾರ ಗಮನಕ್ಕೂ ಕೂಡ ತರದೆ ಮನೆಯಲ್ಲಿ ಇದ್ದಂತ ಒಂದು ಚಿಕ್ಕ ಬಾಲಕಿಯನ್ನ ಈ ರೀತಿಯಾಗಿ ಕರ್ಕೊಂಡು ಹೋಗಿರುವಂತದ್ದು. ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಯಾರು ಅದಕ್ಕೆ ಜವಾಬ್ದಾರರು ಅನ್ನೋ ರೀತಿಯಲ್ಲಿ ತಂದೆ ಈಗಾಗಲೇ ಹೇಳ್ತಿರುವಂತದ್ದು. ಆದ್ರೆ ಈ ಪ್ರಕರಣದ ಸಂಬಂಧ ಯಾವುದೇ ರೀತಿಯಾದಂತ ದೂರು ಕೂಡ ಆಗಿಲ್ಲ. ಅಂದ್ರೆ ಪ್ರಮುಖವಾಗಿ ಈ ಒಂದು ಘಟನೆ ಏನಾಗುತ್ತೆ, ಇದು 2 ಜಿಲ್ಲೆಗಳಲ್ಲಿ ಪ್ರಮುಖವಾಗಿ ಘಟನೆ ನಡೆಯುವಂತದ್ದು. ಯಾಕೆಂದ್ರೆ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಪುರಿಗಾಲಿ ಗ್ರಾಮದಲ್ಲಿ ಒಂದು ಘಟನೆ ಆಗಿರುವಂತದ್ದು. ಆದ್ರೆ ಸಾಲ ಪಡೆದಿರುವಂತದ್ದು ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ಜಾಲಹಳ್ಳಿ ಗ್ರಾಮದ ಮಂಗಳಮ್ಮ ಅನ್ನೋರು. ಅಂದ್ರೆ 2 ಜಿಲ್ಲೆಯಲ್ಲಿ ಆಗಿರುವಂತಹ ಇನ್ಸಿಡೆಂಟ್. ಆದ್ರೆ ಈಗ ಸದ್ಯಕ್ಕೆ ಈ ಇನ್ಸಿಡೆಂಟ್ ಇಂದ ಯಾವುದೇ ದೂರುಗಳು ಕೂಡ ದಾಖಲಾಗಿಲ್ಲ. ಆದ್ರೆ ಈ ರೀತಿಯಾಗಿ ಫೈನಾನ್ಸ್ ಏನಿದೆ ಇದು ಒಂದು ರೀತಿಯಲ್ಲಿ ಸಾಕಷ್ಟು ಕಿರುಕುಳಕ್ಕೆ ಒಂದು ದಾರಿ ಮಾಡ್ಕೊಡ್ತಿರುವಂತದ್ದು. ಇಂಟ್ರೆಸ್ಟ್ ಕೊಟ್ಟಿಲ್ಲ, ಮತ್ತೆ ಈ ರೀತಿಯಾಗಿ ಇನ್ನು ದುಡ್ಡು ಕಟ್ಟಿಲ್ಲ ಅನ್ನೋ ರೀತಿಯಲ್ಲಿ ಮನೆಯಲ್ಲಿದ್ದಂತ ಮಕ್ಕಳಿಗೆ ಈ ರೀತಿಯಾದಂತ ಒಂದು ಕಿರುಕುಳ ಕೊಡುವಂಥದ್ದು ಅಥವಾ ಕರ್ಕೊಂಡು ಹೋಗುವಂಥದ್ದು ಸರಿಯಾದ ಕ್ರಮ ಅಲ್ಲ ಅನ್ನೋದು ಕೂಡ ಈಗಾಗಲೇ ಸಾರ್ವಜನಿಕ ವಲಯಗಳಲ್ಲಿ ಕೇಳಿ ಬರ್ತಿರುವಂಥದ್ದು. ಆದ್ರೆ ಇದು ಪೂರ್ಣ ಪ್ರಮಾಣವಾಗಿ ದೂರು ದಾಖಲಾಗದಿರೋದ್ರಿಂದ ಕಿಡ್ನಾಪ್ ಅನ್ನೋ ರೀತಿಯಲ್ಲಿ ಯಾವುದೇ ರೀತಿಯಾಗಿ ಹೇಳ್ತಿಲ್ಲ. ಅದೇ ಕೇವಲ ನಮಗೆ ಗಮನಕ್ಕೆ ಬಾರದೆ ಮಾಡಿದಿರುವಂಥದ್ದು, ಇದು ಒಂದು ರೀತಿಯಲ್ಲಿ ಕಿಡ್ನಾಪ್ ಇದ್ದಂತೆ ಅನ್ನೋ ರೀತಿಯಲ್ಲಿ ಅವರ ತಂದೆಯ ಒಂದು ವಾದ ಆಗಿರುವಂಥದ್ದು. ಈಗ ಸದ್ಯಕ್ಕೆ ಈ ಒಂದು ವಿಚಾರ ಏನಿದೆ ಸಾಕಷ್ಟು ಸಾರ್ವಜನಿಕವಾಗಿ ಚರ್ಚೆಗೆ ಗ್ರಾಸ ಆಗಿದೆ. ಮುಂದಿನ ಹಂತಗಳಲ್ಲಿ ಈ ಒಂದು ಪ್ರಕರಣ ಅಥವಾ ಈ ಒಂದು ವಿಚಾರ ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತೆ, ಅಥವಾ ದೂರ ಏನಾದ್ರು ಕೊಡ್ತಾರಾ, ಅಥವಾ ಈ ರೀತಿಯಾಗಿ ಮುಂದೆ ಏನಾದ್ರು ಮಾಡಬಾರ್ದು ಅಂತ ಏನಾದ್ರು ಎಚ್ಚರಿಕೆಯನ್ನ ಕೊಡ್ತಾರಾ ಅನ್ನೋದು ಕೂಡ ನೋಡ್ಬೇಕಾಗುತ್ತೆ. ಎಂ ಕುಮಾರ್. ಎಸ್, ಓಕೆ, ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಬೇರೆ ಏನಾದರೂ ಮಾಡಿದ್ರೆ ನಿನಗೆ ಹಿಂಸೆ ಮಾಡಿ ಕರ್ಕೊ ಹೋದ್ರು? ಹೇಳಿ ಸರ್, ಏನಾಯಿತು ನಿನ್ನೆ ಸರ್ ನಾವು ಇಲ್ಲಿ ಮೈಸೂರಲ್ಲಿ ಆಟ ಓಡಿಸ್ಕೊಂಡಿರೋ ಸರ್. ನಮ್ಮ ವೈಫ್ ಅಲ್ಲೇ ಪುರಿಗಲ್ಲಿ ಹತ್ರ ಫ್ಯಾಕ್ಟ್ರಿಗೆ ಹೋಗೋದು, ಗನ್ಕಡಿ ಫ್ಯಾಕ್ಟ್ರಿಗೆ. ಇವ್ರ ಜೊತೆ ಇದ್ದಿದ್ದು ಸರ್ ಪಾಪ ಪುರಿಗಲ್ಲಿ ಇರಬೇಕಾದ್ರೆ ಇವರು ಕೆಲ್ಸಕ್ಕೆ ಹೊಂಟೋಗ್ಬಿಟ್ಟಿದ್ರು. ನಮ್ಮ ಅಣ್ಣನೂ ಕೆಲಸ ಮಾಡಿ ಒಬ್ಬಳೇ ಮನೇಲಿದ್ದು. ಮನೆ ಡೋರು ಸರಿಯಿಲ್ಲ ಸರ್, ಲಾಕ್ ಆಗಲ್ಲ. ಬಂದ್ಬಿಟ್ಟು ನಿಮ್ಮ ಅಮ್ಮ ಎಲ್ಲಿ, ನಿಮ್ಮ ಅಪ್ಪ ಎಲ್ಲಿ, ಗೋಳಿ ಮಕ್ಕಳು ಅಂಥವಳು ಇಂಥವ್ರು ಕೆಟ್ಟಾಗೆಲ್ಲ ಮಾತಾಡೋದು. ನಮ್ಮ ಅಮ್ಮನ ಬಗ್ಗೆನೇ ಕೆಟ್ಟ ರೆಕಾರ್ಡಿಂಗ್ಸ್ ನನ್ನ ಹತ್ರ ಇದೆ ಸರ್. ತುಂಬ ಕೆಟ್ಟಾಗೆಲ್ಲ ಮಾತಾಡಿದ್ದಾರೆ. ಮಾತಾಡ್ಬಿಟ್ಟು ಈ ಹುಡುಗಿಗೆ ತಲೆ ಮೇಲೆ ಹೊಡೆದ್ಬಿಟ್ಟು ನಿಮ್ಮ ಅಪ್ಪ ಅಂತ